ಸರ್ಕಾರದ ಗೃಹ ಜ್ಯೋತಿ ಗ್ಯಾರಂಟಿಗೂ ಗ್ರಹಣ, ಗ್ರಾಹಕರಿಗೆ ಬಿಗ್ ಶಾಕ್. ಬಿಲ್ ವಸೂಲಿಗೆ ಮುಂದಾಯ್ತಾ ಸರ್ಕಾರ? ಹೌದು, ಸರ್ಕಾರ ಈಗ ಮತ್ತೊಂದು ಯೋಚನೆಯನ್ನ ಮಾಡ್ತಾ ಇದೆ. ಸರ್ಕಾರದ ಬೇರೆ ಇಲಾಖೆಗಳ ಸಾವಿರಾರು ಕೋಟಿ ವಿದ್ಯುತ್ ಬಿಲ್ ಬಾಕಿ ಇದೆ. ಗೃಹ ಜ್ಯೋತಿ ಹಣ ವಾಪಸಿಸಿದ್ರೂ ಬೇರೆ ಬಿಲ್ ಬಾಕಿ ಇದೆ ಅಂತ ಎಸ್ಕಾಂ ಈಗ ಹೇಳ್ತಾ ಇದೆ. ಎಸ್ಕಾಂ ನಷ್ಟದಲ್ಲಿ ಇದೆ ಎನ್ನುವಂತಹ ಮಾತನ್ನ ಆಡ್ತಾ ಇದೆ. ಸುಮಾರು 4 ತಿಂಗಳಿಂದ ಗೃಹಲಕ್ಷ್ಮಿ ಯೋಜನೆ ಹಣ ಕೂಡ ತಲುಪಿಲ್ಲ. ಇದರ ಜೊತೆ ಈಗ ಹೊಸ ಸಮಸ್ಯೆಯೊಂದು ಹುಟ್ಟುಕೊಂಡಿದೆ. ಸ್ವರ್ಗಾನೇ ದರಗಿಳಿಸ್ತೀವಿ ಅನ್ನೋದು ಹೇಳೋಕ್ಕೂ ಚಂದ, ಕೇಳೋಕ್ಕೂ ಕೂಡ ಚಂದ. ರಾಜ್ಯ ಸರ್ಕಾರಕ್ಕೆ ಗೃಹಲಕ್ಷ್ಮಿ ನೀಡಲು ಕಾಸಿಲ್ಲ, ಎಲ್ಲ ಖಾಲಿ ಆಗಿದೆ. 3 ತಿಂಗಳಾಯಿತು, ಹಣನೇ ಬಂದಿಲ್ಲ. ಈಗ ಗೃಹ ಜ್ಯೋತಿಯ ಸಾರಥಿ ಬಂದ್ಬಿಟ್ಟಿದೆ. ಅದೇನೆಂದರೆ ಎಸ್ಕಾಂಗಳು ಹೊಸ ಖ್ಯಾತೆಯನ್ನು ತೆಗಿತಾ ಇವೆ. ಗ್ರಾಹಕರಿಂದ ಬಿಲ್ ವಸೂಲಿ ಮಾಡ್ತೀವಿ ಅಂತ ಕೂತ್ಕೊಂಡ್ಬಿಟ್ಟಿವೆ. ಕೊಟ್ಟಿದ್ದು ಪಂಚ ಗ್ಯಾರಂಟಿ, ಹೆಚ್ಚಿದ್ದು 108 ಬೆಲೆ ಏರಿಕೆ. ಮಣಬಾರ ಹೊರಲಾರದೆ ಪರದಾಡುತ್ತಿರುವಂತಹ ಒಂದು ಸರ್ಕಾರ ಮುಚ್ಚಿಟ್ಟಿದ್ದ ಮತ್ತೊಂದು ಸತ್ಯ ಈಗ ದರ್ಶನವಾಗ್ತಾ ಇದೆ. ಎಸ್ಕಾಂಗಳಿಗೆ ಸರ್ಕಾರದಿಂದ ಗೃಹ ಜ್ಯೋತಿ ಯೋಜನೆ ಹಣ ಸಂದಾಯ ವಿಚಾರದಲ್ಲಿ ಖ್ಯಾತೆ ತೆಗೆದಿದೆ. ಸರ್ಕಾರದಿಂದ ಹಣ ಪಾವತಿಸಲು ಎಸ್ಕಾಂಗಳು ಹೊಸ ವಾದವನ್ನು ಮುಂದಿಟ್ಟಿವೆ. ಸದ್ಯ ನಮ್ಮ ನಷ್ಟ ಭರಿಸಲು ಇಲಾಖೆ ಮುನ್ನಡೆಸಲು ಗ್ರಾಹಕರ ಮೇಲೆ ಬಿಲ್ ಹಾಕುವ ಬಗ್ಗೆ ಪ್ರಸ್ತಾವನೆ ಸಲ್ಲಿಸಿರುವಂತಹ ಬಗ್ಗೆ ವರದಿ ಈಗ ಹೊರಬಿದ್ದಿದೆ. ಅಲ್ಲದೆ ಮೊದಲೇ ಮುಂಗಡ ಹಣ ಪಾವತಿಸಲು ಸರ್ಕಾರದ ಬಳಿ ಹೊಸ ಬೇಡಿಕೆ ಮಂಡಿಸಿವೆ ಎಂದು ಗೊತ್ತಾಗುತ್ತಿದ್ದು, ಉರಿದ ಬೆಳಕು ಆರುವ ಸಾಧ್ಯತೆ ಇದೆ. ಎಸ್ಕಾಂಗಳಿಗೆ ಹಣ ಡೆಪಾಸಿಟ್ ಮಾಡದ ಬಗ್ಗೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಕಿಡಿಕಾರಿದ್ದಾರೆ. ಕೆಎಸ್ಆರ್ಟಿಸಿಯನ್ನ ಹಾಳು ಮಾಡಿದ್ದಾಯಿತು, ಈಗ ವಿದ್ಯುತ್ ನಿಗಮಗಳನ್ನು ಹಾಳು ಮಾಡುತ್ತಿದ್ದಾರೆ ಅಂತ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಅಲ್ಲದೆ ಸಿಎಂಗೆ 4 ಪುಟಗಳ ಪತ್ರ ಬರೆದು ಅಭಿವೃದ್ಧಿಗೂ ಬಿಡುಗಾಸು ಇಲ್ಲದೆ ಬರಿಗೈಯಲ್ಲಿ ಕೈಚಾಚಿ ಕುಳಿತಿರುವುದು ಕರ್ನಾಟಕದ ದೌರ್ಬಲ್ಯ ಅಂತ ಪ್ರಹಾರ ನಡೆಸಿದ್ದಾರೆ. ಇನ್ನು ಈ ವಿಷಯದ ಬಗ್ಗೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಸಹ ಕಿಡಿಕಾರಿದ್ದಾರೆ. ರಾಜ್ಯ ಸರ್ಕಾರದ ಬಗ್ಗೆ ಮಾತನಾಡೋಕೆ ಅಸಹ್ಯ ಆಗ್ತಿದೆ. ಅತ್ಯುತ್ತಮ ರಾಜ್ಯವನ್ನ ಹೀನಾಯದ ಒಂದು ಪರಿಸ್ಥಿತಿಗೆ ತರುತ್ತಿದ್ದಾರೆ ಅಂತ ಟೀಕೆ ಮಾಡಿದ್ದಾರೆ. ಇದರಿಂದ ಪಂಚ ಗ್ಯಾರಂಟಿಗಳಿಗೆ ಗ್ರಹಣ ಬಡಿದೆ ಎನ್ನುವಂತಹ ಮಾತು ಕೇಳಿ ಬರ್ತಾ ಇದೆ. ಸರ್ಕಾರದ ಬೇರೆ ಇಲಾಖೆಗಳ ಸಾವಿರಾರು ಕೋಟಿ ವಿದ್ಯುತ್ ಬಿಲ್ ಬಾಕಿ ಇದೆ. ಗೃಹ ಜ್ಯೋತಿ ಹಣ ವಾಪಸಿಸಿದ್ರೂ ಬೇರೆ ಬಿಲ್ ಬಾಕಿಯಿಂದ ಎಸ್ಕಾಂ ನಷ್ಟವನ್ನು ಅನುಭವಿಸ್ತಾ ಇದೆ. ಶಕ್ತಿ ಯೋಜನೆಯಿಂದಾಗಿ ಕೆಎಸ್ಆರ್ಟಿಸಿ ನಷ್ಟದ ಒಂದು ಹಾದಿಯನ್ನು ಹಿಡಿದುಬಿಟ್ಟಿದೆ. ಕೆಎಸ್ಆರ್ಟಿಸಿಗೆ ಸುಮಾರು 7,000 ಕೋಟಿ ಹಣ ಬಾಕಿ ಇದೆ. ಸುಮಾರು 4 ತಿಂಗಳಿನಿಂದ ಗೃಹಲಕ್ಷ್ಮಿಯ ಯೋಜನೆಯ ಹಣ ಅಂತೂ ತಲುಪೇ ಇಲ್ಲ. ಕೇಂದ್ರ ಸರ್ಕಾರದ ಗರೀಬ್ ಕಲ್ಯಾಣದಿಂದ 5 ಕೆಜಿ ಅಕ್ಕಿ ವಿತರಣೆ ಮಾಡಲಾಗ್ತಾ ಇದೆ. ಆದರೆ 3 ತಿಂಗಳಿನಿಂದ 5 ಕೆಜಿ ಅಕ್ಕಿಗೆ ಪರ್ಯಾಯ 170 ರೂಪಾಯಿ ನೀಡ್ತಾ ಇಲ್ಲ. ಇನ್ನು ಯುವ ನಿಧಿಗೆ ಅರ್ಜಿ ಕರೆದರೂ ಈವರೆಗೆ ಖಾತೆಗಳಿಗೆ ದುಡ್ಡು ಯಾವುದೇ ರೀತಿಯಾಗಿ ಬಂದಿಲ್ಲ. ಈ ಪಂಚ ಒಂದು ಭಾಗ್ಯಗಳಿಗೆ ಹಣ ಸರಿತೂಗಿಸಲು ಸರ್ಕಾರ ಸಮತೋಲನ ಕಳೆದುಕೊಳ್ತಾ ಇದೆ. ಅಭಿವೃದ್ಧಿ ಎನ್ನುವುದು ಗಗನ ಕುಸುಮವಾಗಿದ್ದರೆ ಬೆಲೆ ಏರಿಕೆ ಬೇತಾಳನಂತೆ ಬೆನ್ನೇರ್ತಾ ಇದೆ. ಹೀಗಾಗಿ ಎಸ್ಕಾಂನ ಈ ನಡೆ ಹೊರೆಯಲ್ಲ, ಗ್ರಾಹಕರಿಗೆ ಬರೆ ಎಳೆಯುವಂತಾಗಿದೆ.